ನಮಸ್ಕಾರ. ಹುಡುಕಾಟ ಪುಸ್ತಕದ ಮುಂದಿನ ಅಧ್ಯಾಯವನ್ನು ನಾವಿವತ್ತು ನೋಡೋಣ. ಈ ಎಲ್ ಡೊರಾಡೋದ ಏನು ಕತೆ ಇತ್ತಲ್ಲ, ಅದು ಕೊಲಂಬಿಯಾ ದೇಶದಿಂದ ಗಯಾನ ದೇಶಕ್ಕೆ ಶಿಫ್ಟ್ ಆಗ್ತೈತೆ 16ನೇ ಶತಮಾನ ಮುಗಿಯೋ ಹೊತ್ತಿಗೆ. ಅಲ್ಲಿ ಗಯಾನ ದೇಶದೊಳಗೆ ಒಬ್ಬನು ಗವರ್ನರ್ ಇರ್ತಾನೆ, ಆ್ಯಂಟೋನಿಯೋ ಡಿ ಬೆರೋ ಅಂತ ಹೇಳಿ. ಅವನೇನು ಮಾಡ್ತಾನೆ, ಅಮೆಝಾನ್ ಮತ್ತು ಓರಿನೋಕೋ ನದಿಗಳ ಮಧ್ಯೆ ಇರೋಂತಹ ದಟ್ಟ ಕಾಡುಗಳೊಳಗೆ ಎಲ್ ಡೊರಾಡೋ ಇರಬಹುದು ಅಂತ ಇಷ್ಟರವರೆಗೂ ನಡೆದಿದ್ದ ಏನು ಘಟನೆಗಳಿತ್ತಲ್ಲ ಅವುಗಳ ಮೇಲೆ ಅವನ್ನ ಊಹೆ ಮಾಡ್ತಾನೆ. ಹಾಗಾಗಿ ಅವನು ಕೊಲಂಬಿಯಾದ ಟುಂಜಾ ಪಟ್ಟಣದಿಂದ ತಾನು ಅನ್ವೇಷಣೆಗೆ ಹೋಗ್ತಾನೆ, ಎಲ್ ಡೊರಾಡೋದ ಅನ್ವೇಷಣೆಗೆ ಹೋಗ್ತಾನೆ. ಈ ಆ್ಯಂಡೀಸ್ ಪರ್ವತ ಶ್ರೇಣಿಗಳ ನಡುವೆ ಎಲ್ಲೋ ಎಲ್ ಡೊರಾಡೋ ಇರಲೇಬೇಕಂತ ಅವ್ನಿಗೆ ಅನಿಸಿರ್ತೈತಿ. ಅವನು ಫುಲ್ ಈ ಕಾಡುಗಳನ್ನ ದಾಟ್ಕೊಂಡು ಹೋಗ್ತಾನೆ. ಅವನು ಏನು ಮಾಡ್ತಾನೆ, ಫ್ರಾನ್ಸಿಸ್ಕೋ ಪಿಸಾರೋ ಏನು ಇಂಕಾ ರಾಜ್ಯದ ಮೇಲೆ ದಾಳಿ ಮಾಡಿರ್ತಾನಲ್ಲ, ಆವಾಗ ಇಂಕಾ ಜನರು ತಮ್ಮ ಪಟ್ಟಣಗಳನ್ನ ತೊರೆದು ಬೇರೆ ಕಡೆ ವಲಸೆ ಹೋದ್ರಂತ ನಾವು ಹಿಂದಿನ ಅಧ್ಯಾಯದೊಳಗೆ ನೋಡಿದ್ವಿ. ಅದೇ ಥರ ಅವರು ಪೂರ್ವ ಗಯಾನದತ್ತ ವಲಸೆ ಬಂದು ಮನೋವಾ ಅನ್ನೋ ಒಂದು ತಮ್ಮ ಪಟ್ಟಣ ಸ್ಥಾಪನೆ ಮಾಡಿಕೊಂಡ್ರು. ಮತ್ತು ಅವರ ಧನ ಕನಕ ಏನಿರ್ತಲ್ಲ, ಅವ್ರದ್ದು ಸಂಪತ್ತಲ್ಲ, ಅದನ್ನೆಲ್ಲ ಈ ಪಟ್ಟಣದೊಳಗನ ಇಟ್ಟಾರ ಅಂತ ಇಂಡಿಯನ್ನರಿಂದ ಇವನು ತಿಳ್ಕೊಂಡಿರ್ತಾನೆ. ಅವನು ಮನೋವಾ ಸಿಟಿನ ಹುಡ್ಕೊಂಡು ಹೋಗ್ತಾನೆ. ಆದರೆ ಆ್ಯಸ್ ಯೂಶ್ವಲ್ ಅವನಿಗೂ ಏನೂ ಸಿಗೋದಿಲ್ಲ. ಅವನ ಸಾಹಸಯಾತ್ರೆ ವಿಫಲನ ಆಗ್ಬಿಡ್ತೈತಿ ಈ ಸಲನೂ. ಆದರೆ ಈ ಯಾತ್ರೆಯೊಳಗೆ ಅವ್ನಿಗೆ ಇನ್ನೊಂದು ಏನು ವಿಷಯ ಗೊತ್ತಾಗ್ತೈತಿ ಇಂಡಿಯನ್ನರಿಂದ ಅಂದ್ರೆ, ಮೆಟಾ ನದಿ ಓರಿನೋಕೋ ನದಿನ ಸೇರೋಂಥ ಜಾಗದೊಳಗೆ ಪರ್ವತಗಳ ಮೇಲಿರೋಂತಹ ಒಂದು ಸರೋವರದ ದಡದಲ್ಲಿ ಒಂದು ಮನೋವಾ ಪಟ್ಟಣ ಐತಿ ಅಂತ ಅವನಿಗೆ ಗೊತ್ತಾಗಿರ್ತೈತಿ, ಒಂದು ಮಾಹಿತಿ ಸಿಕ್ಕಿರ್ತೈತಿ. ಆಮೇಲೆ ಮತ್ತೆ ಇದೇ ಮಾಹಿತಿ ಇಟ್ಕೊಂಡು ಅವ್ನು 2 ವರ್ಷ ಆದಮೇಲೆ ಮತ್ತೊಂದು ಸಲ ಯಾತ್ರೆಗೆ ಹೋಗ್ತಾನೆ. ಈ ಸಲ ಅವನು ಓರಿನೋಕೋ ನದಿಯೊಳಗನ ದಕ್ಷಿಣದ ದಿಕ್ಕಿನತ್ತ ಮುಂದುವರಿತಾನೆ. ಬಟ್ ಅವನಿಗೆ ಈ ಮೆಟಾ ನದಿ ಎಲ್ಲಿ ಓರಿನೋಕೋ ನದಿನ ಸೇರ್ತದಲ್ಲ, ಆ ಥರ ಜಾಗನ ಅವನಿಗೆ ಹುಡ್ಕಡಕ್ಕೆ ಸಾಧ್ಯನೇ ಆಗೋದಿಲ್ಲ. ಆದರೆ ಈ ಸುತ್ತಾಟದೊಳಗೆ ಅವನೆಲ್ಲ ಹೋಗ್ತಾನೆ, ಟ್ರಿನಿಡಾಡ್ ಸಿಟಿಗೆ, ಅಂದ್ರೆ ಅದೊಂದು ದ್ವೀಪ, ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ಇನ್ನೊಬ್ಬ ಇಂಗ್ಲೀಷ್ ನಿಧಿ ಸಂಶೋಧಕ, ಅಂದ್ರೆ ಇಂಗ್ಲೆಂಡಿಂದ ಬಂದಂತಹ ಒಬ್ಬ ನಿಧಿ ಸಂಶೋಧಕ ಸಿಗ್ತಾನೆ. ಅವನು ಸರ್ ವಾಲ್ಟರ್ ರ್ಯಾಲಿ ಅಂತ ಹೇಳಿ ಅವನ ಹೆಸರು. ಅವನು ಏನು ಹೇಳ್ತಾರೆ, 1ನೇ ಎಲಿಜಬೆತ್ ರಾಣಿಯ ರಾಯಭಾರಿ ನಾನು ಅಂತ ಹೇಳಿ ಪರಿಚಯ ಮಾಡ್ಕೊತಾನೆ. ಆದರೆ ಅವನು ಆ್ಯಕ್ಚುಲಿ ಒಬ್ಬ ಅಪರಾಧಿ ಆಗಿರ್ತಾನೆ. ಆಮೇಲೆ ಇವರಿಬ್ಬರು ಏನು ಜೊತೆ ಸೇರ್ತಾರಲ್ಲ, ಆವಾಗ ಬೇರೆ ತಾನು ಏನು ತಿಳ್ಕೊಂಡು ಬಂದಿದ್ದ ಎಲ್ಲ ಯಾತ್ರೆ, ಅದರ ವಿವರ, ಮನೋವಾ ಪಟ್ಟಣದ ಬಗ್ಗೆ, ಹೆಂಗೆ ಹೋಗಬೇಕು ಎಲ್ಲನೂ ಅವನ ಮುಂದೆ ಹೇಳ್ಬಿಡ್ತಾನೆ. ಟ್ರಿನಿಡಾಡ್ ಅನ್ನೋ ಸಿಟಿ ದ್ವೀಪ ಏನಿತ್ತಲ್ಲ, ಅದು ಆವಾಗ ಬ್ರಿಟಿಷರ ವಸಾಹತು ಸಿಟಿ ಆಗಿರ್ತೈತಿ. ಅವನೇನು ಮಾಡಿಬಿಡ್ತಾನೆ, ಬೆರೋನನ್ನು ಅರೆಸ್ಟ್ ಮಾಡಿಸ್ತಾನೆ. ಅಲ್ಲಿನ ಅಧಿಕಾರಿಗಳಿಗೆ ತಿಳಿಸಿ ಪ್ರಚೋದನೆ ಮಾಡಿ ರ್ಯಾಲಿ ಏನಿರ್ತಾನಲ್ಲ, ಬೆರೋನ ಅರೆಸ್ಟ್ ಮಾಡಿಸ್ಬಿಡ್ತಾನೆ. ಅವನಿಂದ ಏನು ತಾನು ವಿವರಗಳನ್ನ ಪಡ್ಕೊಂಡಿರ್ತಾನಲ್ಲ, ಅದನ್ನು ಹುಡುಕೊಂಡು ಅದನ್ನು ಫಾಲೋ ಮಾಡಿಕೊಂಡು ರ್ಯಾಲಿ ಸುರಿನಾಮ್ ಅಂತ ಹೇಳಿ ಈಗಿನ ಸಿಟಿ ಒಂದು, ಅದರಿಂದ ಎಲ್ ಡೊರಾಡೋನ ಹುಡ್ಕೊಂಡು ಹೋಗ್ತಾನೆ. ಎಲ್ ಡೊರಾಡೋ ಹೆಂಗೆ ಎಲ್ಲ ಕಥೆಗಳು ಅದರ ಅಂತೆ ಏನಿತ್ತು ಅದೇ ಥರ ಇವನು ಶ್ರಮ ಮತ್ತು ಪ್ರಾಣಹಾನಿನ ಅದರೊಳಗೆ ಮುಗಿತೈತಿ. ಆದ್ರೆ ಈ ರ್ಯಾಲಿ ನಮ್ಮ ಬರಹಗಾರ ಆಗಿದ್ನಲ್ಲ, ಈ ಎಲ್ ಡೊರಾಡೋ ಕತೆ ಬಗ್ಗೆ ಒಂದು ಏನೇನೋ ಊಹಾಪೋಹಗಳನ್ನ ಸೇರಿಸಿ, ದಂತಕಥೆಗಳು ಇಲ್ಲದೇ ಇರೋದು, ಸುಳ್ಳುಗಳು ಎಲ್ಲ ಸೇರಿಸಿ ಒಂದು ರಂಜನೀಯವಾಗಿ ಬರಿಬೇಕಂತ ಹೇಳಿ ಒಂದು ಬುಕ್ ಬರೀತಾನೆ, ದಿ ಡಿಸ್ಕವರಿ ಆಫ್ ದಿ ಎಂಪೈರ್ ಗಯಾನ ಅಂತ ಹೇಳಿ. ಅದರೊಳಗೆ ಅವನು ಆ್ಯಂಡೀಸ್ ಪರ್ವತಗಳೊಳಗೆ ಒಂದು ಲೇಕ್ ಪರಿಮಾ ಅಂತ ಒಂದು ದೊಡ್ಡ ಸರೋವರ ಐತಿ, ಅದರ ಮೇಲೆ ಈ ಎಲ್ ಡೊರಾಡೋ ಐತಿ ಅಂತಲೇ ಬರ್ತಿರ್ತಾನೆ. ಆದರೆ ಇದನ್ನು ನಂಬ್ಕೊಂಡು ಸಾಕಷ್ಟು ಜನ ಸಾಹಸಯಾತ್ರೆ ಮಾಡೋಕ್ಕಂತ ಹೋಗಿ ಪ್ರಾಣ ಕಳ್ಕೊಂಡಿರ್ತಾರೆ. ಇದೇ ಕಾರಣಕ್ಕೆ ಅವನು ಇಂಗ್ಲೆಂಡಿಗೆ ವಾಪಸ್ ಹೋದ ತಕ್ಷಣ ಅವನಿಗೆ ದೇಶದ್ರೋಹ ಮತ್ತು ಕೊಲೆ ಅಪರಾಧದೊಳಗೆ ಅವನು ಸೆರೆಮನೆ ಸೇರ್ತಾನೆ. ಆಮೇಲೆ ಅವನು ಒಂದಿಷ್ಟು ವರ್ಷಗಳ ಸೆರೆಮನೆ ಸೇರಿ ಮುಂದಲ್ಲಿಂದ ಮರಣದಂಡನೆಗೆ ಗುರಿ ಆಗ್ತಾನೆ. ಮುಂದೆ 17 ಮತ್ತು 18ನೇ ಶತಮಾನ ಬರೀ ಎಲ್ ಡೊರಾಡೋ ಅನ್ನೋ ಒಂದು ಊಹಾಪೋಹ ವದಂತಿಗಳಿಗೆ ಗುರಿಯಾಗಿ, ಅದಕ್ಕೆ ಮರಳಾಗಿ, ಅದನ್ನು ಹುಡ್ಕೊಂಡು ಹೋಗಿ ಸತ್ತವರಂತಹ ಕಥೆನ ತುಂಬ ಹೋಗೈತಿ ಅಂತ ತೇಜಸ್ವಿ ಅವರು ಹೇಳ್ತಾರೆ.
18ನೇ ಶತಮಾನದ ಕೊನೆ ಹೊತ್ತಿಗೆ ಸ್ಪೇನ್ ಸರ್ಕಾರ ಗಯಾನ ದೇಶದಿಂದನೇ ಹೋಗಿ ಅದನ್ನು ಬ್ರಿಟಿಷ್ ಮತ್ತು ಡಚ್ಚರು ಫ್ರೆಂಚರು ಆಕ್ರಮಿಸ್ಕೊಳ್ತಾರೆ. ಇಷ್ಟು ಘಟನೆಗಳ ನಡುವೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗೋಂಥ ಒಂದು ಘಟನೆ ನಡೀತೈತಿ ಇದಾದಮೇಲೆ. ಏನಂದರೆ 1780ರಲ್ಲಿ ಡಾನ್ ಅಂಟೋನಿಯೋ ಸೆಪುಲ್ವೆಡಾ ಅಂತ ಹೇಳಿ ಒಬ್ಬ ಶ್ರೀಮಂತ ವ್ಯಾಪಾರಿ ಇರ್ತಾನೆ. ಸ್ಪ್ಯಾನಿಷ್ ಕೋರ್ಟ್ ಒಳಗೆ ಅವನು ಲೇಕ್ ಕುಟಬಿಟ ಏನಿತ್ತಲ್ಲ, ಅಂದ್ರೆ ಈ ಆ್ಯಂಡೀಸ್ ಪರ್ವತಗಳ ನೆತ್ತಿ ಮೇಲೆ ಏನೋ ಒಂದು ಸರೋವರ ಇತ್ತಲ್ಲ, ಆ ಸರೋವರದೊಳಗೆ ಒಂದಿಷ್ಟು ಸಂಪತ್ತು, ಅಂದರೆ ಎಲ್ ಡೊರಾಡೋದ ಸಂಪತ್ತು ಐತಿ ಅಂತ ಏನೋ ವದಂತಿ ಇರ್ತದಲ್ಲ. ಸೊ ಅದ್ರ ಸಲುವಾಗಿ ಅವನೇನು ಮಾಡ್ತಾನೆ, ಅದಕ್ಕೆ ಕಾಲುವೆ ಹೊಡೆದು ನೀರನ್ನು ಖಾಲಿ ಮಾಡಿ ಅಲ್ಲಿ ಏನಂತಲ್ಲ ಮೈನಿಂಗ್ ಮಾಡೋಕ್ಕಂತ ಕೋರ್ಟ್ ಒಳಗೆ ಅರ್ಜಿ ಹಾಕಿ ಪರ್ಮಿಷನ್ ತೊಗೊತಾನೆ. ಮತ್ತು ಅದರೊಳಗೆ ಸಿಗ್ಬೋದಾದಂಥ 4/4 ಭಾಗದಷ್ಟು ನಿಧಿನ ಸರ್ಕಾರಕ್ಕೆ ಕೊಡ್ತೇನೆ ಅಂತ ಅವನು ಇದನ್ನು ಬರ್ಕೊಡ್ತಾನೆ, ಕರಾರು ಬರ್ಕೊಡ್ತಾನೆ. ಸಮುದ್ರ ಮಟ್ಟದಿಂದ 9,000 ಅಡಿ ಎತ್ತರದೊಳಗಿದ್ದಂಥ ಆ ಸರೋವರಕ್ಕೆ ಉದ್ದಕ್ಕೆ ಕಾಲುವೆ ತೋಡಿದ್ರೆ ನೀರು ಖಾಲಿ ಮಾಡ್ಬೋದಂತ ಅವನ ಯೋಜನೆ ಆಗಿತ್ತು. ಅದರಿಂದ ಅವನೇನು ಮಾಡ್ತಾನೆ, ಒಂದಿಷ್ಟು ಜನನ ಇಂಡಿಯನ್ನರನ್ನು ಒಟ್ಟುಗೂಡಿಸಿ ಕಾಲುವೆ ತೋಡ್ಸೋಕೆ ಶುರು ಮಾಡ್ತಾನೆ. ನೀರು ಹೋಗೋಕ್ಕಂತ ಹೇಳಿ ಕಾಲುವೆಯನ್ನು ತೋಡ್ತಾರೆ, ಆದರೆ ಅದು ಭಾಳ ಆಳವಾದಂಥ ಸರೋವರ ಆಗಿರ್ತೈತಿ. ನಾನು ಹಿಂದಿನ ಎಪಿಸೋಡ್ಸ್ ಒಳಗೆ ಈ ಸರೋವರದ ಬಗ್ಗೆ ಹೇಳಬೇಕಾದ್ರೆ ಹೇಳಿದೆ ಅದು ಯಾವ ಥರ ಫಾರ್ಮ್ ಆಗಿರಬಹುದು ಅನ್ನೋದು. ಅಂದ್ರೆ ಈ ಏನು ಜ್ವಾಲಾಮುಖಿ ವಿಸ್ಫೋಟಗಳು ಆಗಿ ಅಥವಾ ಅದು ಅರ್ಧಂಬರ್ಧ ವಿಸ್ಫೋಟ ಆಗಿ ಏನು ಉಳ್ಕೊಂಡಿರ್ತದಲ್ಲ, ಅಂತಹ ಒಂದು ಏನು ಖಾಲಿ ಜಾಗ ಈ ಥರ ನೀರು ತುಂಬ್ಕೊಂಡು ಸರೋವರ ಆಗಿರ್ತವೆ. ಸೊ ಅದು ಬಹಳಷ್ಟು ಆಳವಾಗಿರೋಂತಹ ಸಾಧ್ಯತೆಗಳಿರ್ತವೆ. ಹಾಗಾಗಿ ಇವ್ರಿಗೆ ನೀರು ಖಾಲಿ ಆಗೋಷ್ಟು ಆಳವಾಗಿ ಕಾಲುವೆ ತೋಡೋಕ್ಕೆ ಸಾಧ್ಯನೇ ಆಗೋದಿಲ್ಲ, ಅಂದರೆ ಅಲ್ಲಿ ನೀರು ಖಾಲಿ ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ ಅವ್ರಿಗೆ ಒಂದಿಷ್ಟು ತೋಡಿದ ಮೇಲೆ ಗೊತ್ತಾಗ್ಬಿಡ್ತೈತಿ. ಆಮೇಲೆ ಅವ್ರಿಗೇನಾಗ್ಬಿಡ್ತೈತಿ, ಒಂದಿಷ್ಟು 15 ಅಡಿಯಷ್ಟು ಸರೋವರನ ಖಾಲಿ ಮಾಡ್ತಾರೆ ನೀರು. ಆದ್ರೆ ಅದೇನು ಆ ಕಾಲುವೆ ಏನಿರ್ತದಲ್ಲ, ತೋಡಿರೋ ಕಾಲುವೆಗಳು ಕುಸ್ತು ಬಿದ್ದು ಮತ್ತು ಸರೋವರದೊಳಗೆ ನೀರು ಮಟ್ಟ ಏರಿಕೆ ಆಗೋಕ್ಕೆ ಶುರುವಾಗ್ಬಿಡ್ತೈತಿ. ಆದರೆ ಇವ್ರು ಏನು ಸದ್ಯಕ್ಕೆ ನೀರು ಖಾಲಿ ಮಾಡ್ತಾರಲ್ಲ, ಅಷ್ಟು ಸಮಯದೊಳಗೆ ದಡದೊಳಗೆ ಈ ಕೆಸರೊಳಗೆ, ಆ ದಡದ ಕೆಸರೊಳಗೆ ಏನಿರ್ತದಲ್ಲ, ಒಂದಿಷ್ಟು ಕೋಳಿ ಮೊಟ್ಟೆ ಅಷ್ಟು ಗಾತ್ರದಂಥ ಕೆಲವು ರತ್ನಗಳು ಮತ್ತು ಒಂದಿಷ್ಟು ಆಭರಣಗಳು ಸಹ ಅವನಿಗೆ ಸಿಗ್ತಾವೆ. ಸೆಪುಲ್ವೆಡ ಏನಿರ್ತಾನಲ್ಲ ಅವನಿಗೆ ಸಿಗ್ತಾವೆ. ಆದರೆ ಇದಾದಮೇಲೆ ಏನು ಮಾಡ್ಬಿಡ್ತಾ, ಅದು ಕಾಲುವೆಗಳು ಕುಸಿದು ನೀರಿನ ಮಟ್ಟ ಏರೋಕ್ಕೆ ಶುರು ಆದಮೇಲೆ ಅವನು ಆ ಕೆಲಸನ ಅಲ್ಲಿಗೆ ಕೈ ಬಿಟ್ಟು ಸುಮ್ಮನೆ ತನ್ನ ಪಾಡಿಗೆ ತಾನು ವಾಪಸ್ ಹೋಗ್ಬಿಡ್ತಾನೆ. ಇಲ್ಲೊಂದು ಹೂಜಿ ಅಂದರೆ ಜಗ್ಗನ್ನ ಇದನ್ನು ಚಿತ್ರವನ್ನು ನೀವು ನೋಡ್ಬೋದು. ಇದು ಇಂಕಾ ಜನರ ನೀರಿನ ಹೂಜಿ, ಕುಡಿಯೋ ನೀರಿನ ಹೂಜಿ. ಇದು ಅವ್ರಿಗೆ ಕಬ್ಬಿಣ ಮತ್ತು ಉಕ್ಕು ಇತ್ಯಾದಿ ಲೋಹಗಳ ಪರಿಚಯನೇ ಇರಲಿಲ್ಲ. ಚಿನ್ನ ಬೆಳ್ಳಿಯಿಂದನೂ ಅವರು ತಟ್ಟೆ ಲೋಟ ಈ ಥರದ್ದು ಎಲ್ಲ ಪದಾರ್ಥಗಳನ್ನು ಮಾಡ್ಕೊತಿದ್ರು ಅವರು. ಈವನ್ ಸುತ್ತಿಗೆ ಮೊಳೆ ಇಂಥ ವಸ್ತುಗಳನ್ನ ಸಹ ಚಿನ್ನ ಬೆಳ್ಳಿಗಳಿಂದನೇ ಮಾಡ್ಕೊತಿದ್ರಂತ. ಕಬ್ಬಿಣ ಮತ್ತು ಉಕ್ಕಿನ ಉಪಯೋಗ ಅವ್ರಿಗೆ ಗೊತ್ತು ಇಲ್ಲದಿರೋದ್ರಿಂದನೂ ಅವರು ಎಷ್ಟೊಂದು ಸಣ್ಣ ಸಣ್ಣ ಸೈನ್ಯಗಳನ್ನ ಸಹ ಎದುರಿಸೋಕ್ಕಾಗದ ಹಿಮ್ಮೆಟ್ಟಬೇಕಾಯ್ತು. ಯಾಕಂದ್ರೆ ಈ ಪಾಶ್ಚಿಮಾತ್ಯರು ಏನಿದ್ರಲ್ಲ, ಯುರೋಪ್ ಮತ್ತು ಪಾಶ್ಚಿಮಾತ್ಯರು, ಅವರೆಲ್ಲ ನಾಗರಿಕತೆಗಳು ಕಬ್ಬಿಣನ ಉಪಯೋಗನ ಕಲಿತು ಅವರು ಅದರಿಂದ ಚಕ್ರಗಳನ್ನ ಮಾಡಿ ಮತ್ತು ಇತ್ಯಾದಿ ವಸ್ತುಗಳನ್ನ ಅದರಿಂದ ನಿರ್ಮಾಣ ಮಾಡಿ ಅದರಿಂದ ಅವರು ರಥದಂಥದ್ದು ಅಥವಾ ಗಾಡಿಗಳಂಥವು ಇಂಥ ವಾಹನಗಳನ್ನೆಲ್ಲ ಸಾಗಾಣಿಕೆ ವಾಹನಗಳನ್ನ ಅವ್ರು ನಿರ್ಮಿಸ್ಕೊಂಡಿರ್ತಾರೆ. ಮತ್ತು ಅದರೊಳಗೆ ಅವರು ಪರಿಣಿತಿ ಪಡ್ಕೊಂಡಿರ್ತಾರೆ. ಆದರೆ ಇಡೀ ದಕ್ಷಿಣ ಅಮೆರಿಕಾದ್ಯಂತ ಇದ್ದಂಥ ಮಾಯಾ ಇಂಕಾ ಸಾಮ್ರಾಜ್ಯಗಳು ಇವರಿಗೆ ಕಬ್ಬಿಣದ ಮತ್ತು ಉಕ್ಕಿನ ಪರಿಚಯನೇ ಇಲ್ಲದೆ ಇದ್ದಿದ್ದರಿಂದ, ಮತ್ತು ಕಬ್ಬಿಣ ಮತ್ತು ಬಂಗಾರ ಮತ್ತು ಬೆಳ್ಳಿಗಳು ಈ ಕಬ್ಬಿಣ ಉಕ್ಕಿನಷ್ಟು ಸ್ಟ್ರಾಂಗ್ ಇಲ್ಲದೆ ಇರೋದ್ರಿಂದ ಅದರಿಂದ ಅವರು ಹೆಚ್ಚಿನ ಉಪಯೋಗ ಮಾಡ್ಕೊಳಕ್ಕಾಗಲ್ಲ. ಸಾಮಾನ್ಯವಾಗಿ ನಾವು ಉಪಯೋಗಿಸೋಂಥ ಪಾತ್ರೆ ಪಗಡ ಇಂಥವು ಮಾತ್ರ ಅವ್ರ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಯ್ತು. ಹಾಗಾಗಿ ಅವರು ಈ ಥರದ ಪರಕೀಯರು ಏನಿದ್ರಲ್ಲ ಅವರ ಸಣ್ಣ ಸಣ್ಣ ಸೈನ್ಯಗಳನ್ನ ಸಹ ಎದುರಿಸೋಕ್ಕಾಗದೇ ಇರೋದಕ್ಕೆ ಇದೇ ಒಂದು ಕಾರಣ ಆಗೋದು ಅಂತ ಹೇಳಿ ತೇಜಸ್ವಿಯವರು ಇಲ್ಲಿ ಹೇಳ್ತಾರೆ. ಮುಂದೆ ಈ ಕತೆ 19ನೇ ಶತಮಾನಕ್ಕೆ ಬರ್ತೈತಿ. ಅಲ್ಲಿಂದ ಹೊಸ ರೀತಿಯ ಸಂಶೋಧಕರು ಸಿಗ್ತಾರೆ ನಮಗೆ. ಅಂದರೆ ಇವರು ಹಿಂದಿನ ಜನಗಳ ಥರ ಏನು ಸಿಕ್ತೋ ಅದನ್ನು ಇಂಕಾ ನಗರಗಳನ್ನ ಅದು ಸಿಕ್ಕರೆ ಅವ್ರನ್ನ
ದೋಚನ ಅನ್ನೋಂಥ ಮನಸ್ಥಿತಿಯವ್ರು ಇರಲಿಲ್ಲ. ಇವರು ಎಲ್ ಡೊರಾಡೋನ ವೈಜ್ಞಾನಿಕ ಮಾಹಿತಿ ಮತ್ತು ವಿಶ್ಲೇಷಣೆಯ ಮೇಲೆ ಮಾತ್ರ ಹುಡ್ಕಕ್ಕೆ ಹೊರಟಿರ್ತಾರೆ. ಅಂದ್ರೆ ಇದೇನು ದಕ್ಷಿಣ ಅಮೇರಿಕಾದ ಕೌತುಕಗಳು ಏನಿರ್ತಾವಲ್ಲ ಅದನ್ನು ಮಾತ್ರ ಅಭ್ಯಾಸ ಮಾಡ್ಬೇಕಂತ ಹೊಂಟಿರ್ತಾರೆ. ಇದ್ರೊಳಗೆ ಫಸ್ಟ್ ನಮಗೆ ಸಿಗೋದು ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅನ್ನೋನು. ಅವನ ಇದರೊಳಗೆ ಮೊದಲನೇವನು 18ನೇ ಶತಮಾನದಲ್ಲಿ. ಅಮೆಝಾನ್ ಕಾಡುಗಳ ಬಗ್ಗೆ ಇವನಿಗೆ ಬರೀ ವೈಜ್ಞಾನಿಕ ಕುತೂಹಲ ಮಾತ್ರ ಇತ್ತು. ಅವನಿಗೆ ಯಾವುದೇ ನಿಧಿ ಬಗ್ಗೆ ಆಸೆ ಆಗಲಿ ಒಂದು ದುರಾಸೆ ಆಗಲಿ ಯಾವುದೂ ಇರಲಿಲ್ಲ. ಅವ ತನ್ನ ನೈಲ್ ನದಿ ಸಾಹಸಯಾನದೊಳಗೆ ಒಬ್ಬನು ಅವನ ಜೊತೆಗಾರ ಇರ್ತಾನೆ, ಆಮೆ ಬೋಪ್ಲಾಂಡ್ ಅಂತ ಹೇಳಿ, ಒಬ್ಬ ಫ್ರೆಂಚ್ ವಿಜ್ಞಾನಿ. ಅವನ್ನ ಕರ್ಕೊಂಡು ದಕ್ಷಿಣ ಅಮೇರಿಕಾದ ಏನು ಎಲ್ಲ ಭಾಗಗಳೇನಿದ್ವಲ್ಲ ಅವನ್ನ ಅನ್ವೇಷಣೆ ಮಾಡೋಕ್ಕಂತ ವೆನಿಜುವೆಲಾಗೆ ಬರ್ತಾನೆ. ಇವರು ಸುಮಾರು ಇಬ್ಬರು ಸೇರಿಸಿ 10,000 ಮೈಲ್ನ ಕಾಲ್ನಡಿಗೆ ಸಾಹಸಯಾತ್ರೆ ಕೈಗೊಂಡು ವೆನಿಜುವೆಲೆಯಿಂದ ಪ್ರಯಾಣ ಬೆಳೆಸ್ತಾರೆ. ಒರಿನೋಕೋ ನದಿ ಮೂಲ ಕಂಡುಹಿಡಿಯೋ ಅವರ ಏನು ಸಾಹಸ ಇತ್ತಲ್ಲ, ಬಟ್ ಅವರು ಇಂಡಿಯನ್ನರೇ ಅಲ್ಲಿ ಏನು ಸ್ಥಳೀಯ ಬುಡಕಟ್ಟು ಜನಾಂಗದವ್ರು ಇಂಡಿಯನ್ನರು ಏನಿದ್ರಲ್ಲ ಅವರ ಪ್ರತಿರೋಧದಿಂದ ಅವ್ರಿಗೆ ಅಲ್ಲೇ ನಿಲ್ಲಿಸ್ಬೇಕಾಗತ್ತೆ. ಆದ್ರೆ ಅದನ್ನು ಕೈಬಿಟ್ಟು ಅವರು ಸುಮ್ಮನೆ ಹೋಗೋದಿಲ್ಲ. ಅಲ್ಲಿಂದ ತಿರುಗಿ ಅವ್ರ ಹತ್ರನ ಸಿಕ್ಕಂತಹ ಎಸ್ಮೆರಾಲ್ಡಾ ಅಂತ ಒಂದು ವಸಾಹತು ನಗರ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದಾಗ ಅವ್ರಿಗೆ ಒಂದೇನು ವಿಷಯ ಗೊತ್ತಾಗ್ತದೆ ಅಂದ್ರೆ, ರ್ಯಾಲಿ ಏನು ಬರೆದಿದ್ನಲ್ಲ ತನ್ನ ಗ್ರಂಥದೊಳಗೆ ಪರಿಮ ಅನ್ನೋ ಒಂದು ಸರೋವರದ ಬಗ್ಗೆ, ಅದು ಯಾವ ಸರೋವರನೋ ಅಲ್ಲ, ಅಲ್ಲಿರೋಂಥ ಒಂದು ಸಣ್ಣ ನದಿ ಅನ್ನೋದು ಅವರಿಗೆ ಗೊತ್ತಾಗ್ತೈತಿ. ಮತ್ತು ಮನೋವಾ ಅನ್ನೋ ಯಾವ ಒಂದು ನಗರದ ಬಗ್ಗೆ ಅವನೇನು ಬರೆದಿರ್ತಾನಲ್ಲ ಅದ್ರ ಬಗ್ಗೆ ಯಾವುದೇ ಸುಳಿವು ಅವ್ರಿಗೆ ಸಿಗೋದಿಲ್ಲ. ಅಲ್ಲಿ ಐತಿ ಅನ್ನೋ ಯಾವುದೇ ಸುಳಿವು ಅವ್ರಿಗೆ ಸಿಗೋದಿಲ್ಲ. ಹಾಗಾಗಿ ಅವನ ಪೂರ್ತಿ ಪ್ರವಾಸ ಕಥನ ಏನಿತ್ತು ರ್ಯಾಲಿ ಬರೆದಿರ್ತು ಅದು ಪೂರ್ತಿ ಕಾಲ್ಪನಿಕ ಅನ್ನೋದು ಅವ್ರ ನಿರ್ಧಾರಕ್ಕೆ ಬರ್ತಾರೆ. ಅಲ್ದೆ ಅವರು ಆ ಕತೆಗಳ ಆಧಾರದ ಮೇಲೆ ಏನು ಯುರೋಪ್ ಒಳಗೆ ದಕ್ಷಿಣ ಅಮೆರಿಕಾದೇನು ನಕ್ಷೆನ ತಯಾರಿಸಿರ್ತಾರಲ್ಲ ಭೂಪಟ, ಅದೆಲ್ಲ ತಪ್ಪಾಗೈತಿ ಅಂತ ಹೇಳಿ ಅವರಿಬ್ರಿಗೂ ಒಂದು ಅರ್ಥ ಆಗ್ತೈತಿ. ಅವ್ರ ಮುಂದೆ ಇಲ್ಲಿಂದ ಏನು ಮಾಡ್ತಾರೆ, ಚುಂಡಿನ ಮರಕ್ಕೆ ಅಂದ್ರೆ ಪ್ರಸ್ಥಭೂಮಿ, ಯಾವುದು ಕೊಲಂಬಿಯಾದ ಪ್ರಸ್ಥಭೂಮಿ, ಅಲ್ಲಿಗೆ ಹೋಗ್ತಾರೆ. ಯಾಕಂದ್ರೆ ಅವ್ರು ಹಿಂದಿನ 2 ಶತಮಾನದೊಳಗೆ ಈ ಎಲ್ ಡೊರಾಡೋ ಕತೆಗಳೇನು ಆಧಾರ ಆಗಿತ್ತಲ್ಲ ಮೇನ್ ಇದ್ದಿದ್ದು ಅದ ಪ್ರಸ್ಥಭೂಮಿನ ಇದ್ದಿದ್ದು. ಅಲ್ಲಿಂದ ಕ್ವಿಸೆಡ ಏನು ಲೇಕ್ ಕುಟಾಬೇಟಾನ ಪತ್ತೆ ಹಚ್ಚಿರ್ತಾನಲ್ಲ ಅವರು ಅದನ್ನು ಗುರ್ತು ಮಾಡ್ಕೊತಾರೆ. ಮತ್ತು ಅದು ಅಲ್ಲದೆ ಸುಪ್ಪಲ್ವೇಡ ಏನು ಕಾಲುವೆ ತೋಡಿರ್ತಾನಲ್ಲ ಆ ಕಾಲುವೆಗಳ ಗುರುತು ಸಹ ಅವ್ರಿಗೆ ಸಿಗ್ತೈತಿ. ಆದರೆ ಇವರು ಇಬ್ಬರು ಯಾರು ಹಂಬೋಲ್ಟ್ ಅನ್ನೋನು ನಿಧಿ ಸಂಶೋಧಕ ಆಗಿಲ್ಲದೆ ಇದರಿಂದ ಆ ಸರೋವರದೊಳಗಿದ್ದಂತಹ ನಿಧಿ ಬಗ್ಗೆ ಒಂದು ಸಂಶೋಧನೆ ಮಾಡೋಕ್ಕೆ ಹೋಗೋದಿಲ್ಲ. ಮತ್ತು ಇವರಿಬ್ಬರು ಏನು ಸಾಹಸಯಾತ್ರೆ ಕೈಗೊಂಡಿದ್ರಲ್ಲ ಅಲ್ಲಿ ಅದರಿಂದ ಏನು ಗೊತ್ತಾಗ್ತದಂತ ಎಲ್ ಡೊರಾಲ್ಡೋ ಬಗ್ಗೆ ಇದ್ದಂತಹ ಏನು ವದಂತಿಗಳೇನಿದ್ವಲ್ಲ ಅದರೊಳಗೆ ಅರ್ಧಕ್ಕರ್ಧ ನಿರಾಧಾರ ಅಂತ ಸಾಬೀತಾಗ್ಬಿಡ್ತೈತಿ. ಹಂಬೋಲ್ಟ್ ಏನೋ ನಿಧಿ ಸಂಶೋಧಕ ಆಗಿರಲಿಲ್ಲ, ಅವನಿಗೆ ಗುಟಾವಿಟ ಸರೋವರದ ತಳದೊಳಗಿರೋಂತಹ ನಿಧಿ ಬಗ್ಗೆ ಯಾವ ಆಸಕ್ತಿನೂ ಇರಲಿಲ್ಲ, ಕುತೂಹಲವೂ ಇದ್ದಿಲ್ಲ. ಆದ್ರೆ ಅದ್ರ ವಿಷಯ ತಿಳಿದ ಮೇಲೆ ಅದಕ್ಕೆ ಕುತೂಹಲ ತೋರಿದಂತಹ ಬೇರೆ ಜನ ಸಾಕಷ್ಟು ಇದ್ದರು. ಅದರೊಳಗೆ ಒಂದು 1912 ಕಾಂಟ್ರಾಕ್ಟರ್ಸ್ ಲಿಮಿಟೆಡ್ ಅಂತ ಒಂದು ಬ್ರಿಟಿಷ್ ಕಂಪನಿ 25 ಲಕ್ಷ ಪೌಂಡ್ ಬೆಲೆ ಬಾಳುವಂತಹ ಸಲಕರಣೆ ಜೊತೆಗೆ ಅಂದರೆ ಆಧುನಿಕ ಸಲಕರಣೆಗಳ ಜೊತೆಗೆ ಗುಟಾವಿಟ ಸರೋವರದ ನೀರನ್ನು ಹೊರ ಹಾಕಕ್ಕಂತ ಹೇಳಿ ಮತ್ತೆ ಸರ್ಕಾರದ ಅನುಮತಿ ತಗೊಂಡು ಬರ್ತಾರೆ ಅಲ್ಲಿಗೆ. ಅಂದರೆ ಗುಟವಿಟ ಅನ್ನೋ ಸರೋವರ ಇಂಕಗಳಿಗೆ ಅಷ್ಟು ಪವಿತ್ರನ ಆಗಿತ್ತಂದ್ರೆ ಅಲ್ಲಿ 1 ಶತಮಾನದವರೆಗಾದ್ರೂ ವರ್ಷಂಪ್ರತಿ 1,000 ಭಕ್ತಾದಿಗಳಾದರೂ ಭೇಟಿ ಕೊಟ್ಟಿರ್ತಾರೆ. ಮತ್ತು ಪ್ರತಿಯೊಬ್ಬರು ಅದಕ್ಕೆ ಒಂದಿಷ್ಟು ಚಿನ್ನಾಭರಣಗಳನ್ನು ತಮ್ಮ ಕೈಲಾದಷ್ಟು ಅಂತ ಅಂದ್ಕೊಂಡ್ರು ಎಸ್ತಿದ್ರೆ ಅವ್ರಿಗೆ ಬೇಕಾದಷ್ಟು ಲಕ್ಷ ದಷ್ಟು ಚಿನ್ನದ ಒಡವೆಗಳು ಅಥವಾ ಏನು ರತ್ನಗಳು ಮುತ್ತುಗಳು ಅಲ್ಲೇ ಸಿಗ್ತಾವ ಅನ್ನೋದು ಅವರ ಲೆಕ್ಕಾಚಾರ ಆಗಿತ್ತು. ಅವರು ಇದೇ ಲೆಕ್ಕಾಚಾರದ ಮೇಲೆ ಪಂಪು ಮತ್ತು ಮೋಟರ್ಸ್ ಅದೆಲ್ಲನ ತಗೊಂಡು ಅವರು ಏನು ಸರೋವರದ ಮತ್ತು ಏನು ಯೋಜನೆ ಹಾಕ್ಕೊಂಡಿರಲ್ಲ ಅದರದ್ದು ಬ್ಲೂ ಪ್ರಿಂಟ್ ಎಲ್ಲ ಮಾಡಿಕೊಂಡು ಅಲ್ಲಿಗೆ ಬರ್ತಾರೆ. ಸರ್ಕಾರ ಏನು ಅನುಮತಿ ಕೊಟ್ಟಿರ್ತೈತಲ್ಲ ಸರ್ಕಾರ ಅನುಮತಿ ಕೊಟ್ಟಿದ ತಕ್ಷಣನೇ ಅವರು ಕೆಲಸ ಶುರು ಮಾಡಿ ಎಷ್ಟೋ ಎಷ್ಟೋ ಭಾಗ ಕಾಣಷ್ಟು ನೀರನ್ನ ಹೊರಗೆ ಹಾಕ್ತಾರೆ ಇವರು ಅಲ್ಲಿ. ಮತ್ತು ಇವ್ರಿಗೆ ಒಂದು ಸ್ವಲ್ಪ ಚಿನ್ನಾಭರಣಗಳು ಸಿಗ್ತಾವೆ.
ಆದ್ರೆ ಆ ಸರೋವರದ ತಳ ಏನಿರ್ತದಲ್ಲ ಸಿಕ್ಕಾಪಟ್ಟೆ ನುಣುಪಾಗಿ ಸಾವಿರಾರು ಅಡಿ ಗೋಡು ಮಣ್ಣು ಇರೋದು ಅದ್ರೊಳಗೆ ಕಂಡು ಬರ್ತೈತಿ. ಆ ಕೆಸ್ರೊಳಗೆ ಹೂತು ಹೋಗಿದ್ದಂಥ ಚಿನ್ನಾಭರಣಗಳನ್ನ ತೆಗಿಯೋಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇರೋದಿಲ್ಲ. ಹಾಗಾಗಿ ಈ ಕಾಂಟ್ರಾಕ್ಟರ್ ಲಿಮಿಟೆಡ್ ಅನ್ನೋ ಕಂಪ್ನಿ ಸಹ ತನ್ನ ಕೆಲಸನ ಅರ್ಧಕ್ಕೆ ನಿಲ್ಲಿಸಿ ಅಷ್ಟೊಂದು ಲಕ್ಷ ಪೌಂಡ್ಗಟ್ಟಲೆ ಖರ್ಚೇನು ಮಾಡಿರ್ತದಲ್ಲ ಅದೆಲ್ಲ ಅವ್ರಿಗೆ ಬರೀ ನಷ್ಟನೇ ಆಗ್ಬಿಡ್ತೈತಿ. ಆ ನಷ್ಟದೊಂದಿಗೆ ಅವ್ರು ವಾಪಸ್ ಹೋಗ್ಬೇಕಾಗತ್ತೆ ಇಂಗ್ಲೆಂಡಿಗೆ. ಈ ಎಲ್ ಡೊರಾಡೋದ ಇನ್ನಷ್ಟು ಮುಂದಿನ ಕುತೂಹಲಕರ ಅಧ್ಯಾಯಗಳನ್ನು ಮುಂದಿನ ಎಪಿಸೋಡ್ಗಳಲ್ಲಿ ನೋಡೋಣ. ನಮಸ್ಕಾರ.